ಎಂಬ ಪದ ಸುಂದರ ಇರ್ಬೋದು, ಆದರೆ ಪ್ರೀತಿಯು ಕೆಲವೊಮ್ಮೆ ಕಾಡುತ್ತೆ. ಪ್ರೀತಿಯಲ್ಲಿ ನೋವು ಸಹಜ, ಆದರೂ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದರಿಂದಾಗುವ ನೋವು ಶಾಶ್ವತ ಅಲ್ಲ ಅಂದರೂ ಆ ಕ್ಷಣಕ್ಕೆ ಮಾತ್ರ ಅದು ನುಂಗಲಾರದ ತುತ್ತು. ಎಲ್ಲ ಉತ್ಸಾಹ, ಆಸಕ್ತಿ, ಖುಷಿಯ ಕ್ಷಣಗಳನ್ನು ಕಸಿದುಕೊಳ್ಳೋ ಆ ಬ್ರೇಕಪ್ನ ನೋವು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗದೇ ಇರುವುದಕ್ಕೆ ಕಾರಣಗಳೇನು ಎಂಬುದು ಹೃದಯವಂತರ ಪ್ರಶ್ನೆ. ಈ ಪ್ರಶ್ನೆಗೆ ಲವ್ ಗುರುಗಳು ಇನ್ನೂ ಉತ್ತರವನ್ನ ನೀಡದೇ ಇದ್ರೂ ಚಿತ್ರರಂಗದಲ್ಲಿ ಹಲವಾರು ಈ ಪ್ರೀತಿಯ ಬೆಂಕಿಯಲ್ಲಿ ಬೆಂದಿದ್ದಾರೆ, ನೊಂದು ಕಣ್ಣೀರು ಹಾಕಿದ್ದಾರೆ. ಈ ಸಾಲಿನಲ್ಲೀಗ ಆವೇಶ್ ದರ್ಬಾರ್ ಮತ್ತು ನಗ್ಮಾ ಮಿರಾಜ್ಕರ್ ಕೂಡ ಸೇರಿಕೊಂಡಿದ್ದಾರೆ. ಎಸ್, ಆವೇಶ್ ದರ್ಬಾರ್ ಮತ್ತು ನಗ್ಮಾ ಕಳೆದ ಬಾರಿಯ ಹಿಂದಿ ಬಿಗ್ ಬಾಸ್ನ ಸ್ಪರ್ಧಿಗಳು. ಆವೇಶ್ ನೃತ್ಯ ನಿರ್ದೇಶಕರಾಗಿ ಹೆಸರು ಮಾಡಿದರೆ, ನಗ್ಮಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ, ಕ್ರಿಯೇಟರ್ ಆಗಿ ಗುರುತಿಸಿಕೊಂಡಿದ್ದಾರೆ. 38 ಲಕ್ಷ ಜನ ಈ ಜೋಡಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಬಾಲಿಸುತ್ತಿದ್ದಾರೆ. ಇನ್ನು ಈ ಆವೇಶ್ ಬೇರೆ ಯಾರೂ ಅಲ್ಲ, ಬದಲಿಗೆ ಒಂದ್ ಕಾಲದಲ್ಲಿ ತನ್ನ ಸಂಗೀತದಿಂದ ಹೊಸ ಅಲೆ ಸೃಷ್ಟಿಸಿದ್ದ ಹಮ್ ದಿಲ್ ದೇ ಚುಕೆ ಸನಮ್, ದೇವದಾಸ್ ಅಂತಹ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಇಸ್ಮಾಯಿಲ್ ದರ್ಬಾರ್ ಅವರ ಮಗ. 2016ರಲ್ಲಿ ಟಿಕ್ಟಾಕ್ ಮಾಡುವ ಮೂಲಕ ಪರಿಚಯ ಆದ ಆವಾಜ್ ಮತ್ತು ನಗ್ಮಾ ಕಳೆದ ವರ್ಷ ಬಿಗ್ ಬಾಸ್ ಮನೆಗೆ ಬರುವ ಮುನ್ನ ಜೊತೆಯಾಗಿ ಅದಾಗಲೇ 10 ಹಲವು ಹಾಡುಗಳಿಗೆ ಹೆಜ್ಜೆ ಹಾಕಿದ್ರು. 2020ರ ಆಸೋಪಾಸು ಜೊತೆಯಾಗಿ ಪ್ರವಾಸಕ್ಕೆ ತೆರಳಿ ಜೊತೆಯಲ್ಲಿ ವ್ಲಾಗ್ ಮಾಡಿ ಹಂಚಿಕೊಳ್ತಿದ್ರು. 2021ರಲ್ಲಿಯೇ ಇಬ್ಬರ ನಿಶ್ಚಿತಾರ್ಥದ ಸುದ್ದಿ ಹಬ್ಬಿತ್ತು. ಆದರೆ ನಗ್ಮಾಗೆ ಆವೇಶ್ ಕಳೆದ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೆದುರು ಪ್ರಪೋಸ್ ಮಾಡಿದ್ರು. ಹಾಗೆ ನೋಡಿದ್ರೆ ನಾವು ಈಗಾಗಲೇ ಮದುವೆಯಾಗಬೇಕಿತ್ತು, ಆದರೆ ಬಿಗ್ ಬಾಸ್ ಕಾರ್ಯಕ್ರಮದ ಅವಕಾಶ ಸಿಕ್ಕ ಹಿನ್ನೆಲೆ ಮದುವೆ ದಿನಾಂಕವನ್ನ ಮುಂದೂಡಿದ್ದೇವೆ ಎಂದು ಇಬ್ಬರು ಹೇಳಿಕೆ ಕೊಟ್ಟಿದ್ರು. ಈ ವರ್ಷದ ಆರಂಭದಲ್ಲಿ ಮದುವೆಯಾಗುವುದಾಗಿ ಕೂಡ ತಿಳಿಸಿದ್ರು. ಆದರೆ ಈಗ ಇವರ ಸಂಬಂಧದಲ್ಲಿ ಬಿರುಕು ಮೂಡಿದಂತೆ ಇದೆ. ಇದಕ್ಕೆ ಪುರಾವೆ ಎನ್ನುವಂತೆ ಮೊನ್ನೆ ಆವಾಜ್ ತಮ್ಮ 33ನೇ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಆದರೆ ನಗ್ಮಾ ಮಾತ್ರ ಶುಭಾಶಯ ಕೋರಿಲ್ಲ, ಬರ್ತ್ಡೇ ಪಾರ್ಟಿಗೂ ಕೂಡ ಬಂದಿಲ್ಲ. ಬದಲಿಗೆ ಜನ ನನ್ನನ್ನೇ ದೂಷಿಸುತ್ತಾರೆ, ಆದರೆ ನಾನು ವಾಸ್ತವದ ಸತ್ಯವನ್ನ ಮಾತನಾಡುವವಳು ಎಂದು ನಗ್ಮಾ ಬರೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಆವಾಜ್ ಕೂಡ ಈ ಬಾರಿ ನನ್ನ ಬರ್ತ್ಡೇಯನ್ನ ನಾನು ಒಬ್ಬನೇ ಆಚರಿಸಬೇಕಾಗತ್ತೆ ಎಂದುಕೊಂಡಿದ್ದೆ, ಆದರೆ ನನ್ನ ಸ್ನೇಹಿತರು ಮತ್ತು ಕುಟುಂಬದವರು ಹಾಗಾಗಲೂ ಬಿಡಲಿಲ್ಲ ಎಂದು ಬರೆದುಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಸಂದರ್ಶನದಲ್ಲಿ ಹುಟ್ಟುಹಬ್ಬಕ್ಕೆ ನಗ್ಮಾ ನೀಡಿದ ಸರ್ಪ್ರೈಸ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ಆವಾಜ್, ಇದರ ಬಗ್ಗೆ ನಾವು ಆರಾಮಾಗಿ ಕುಳಿತು ಪ್ರೀತಿಯಿಂದ ಮಾತನಾಡೋಣ, ಯಾಕಂದ್ರೆ ಹೇಳೋಕೆ ತುಂಬಾ ಇದೆ, ನಾನು ನಿಮಗೆ ಆಮೇಲೆ ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವರು ಹೇಳಿರುವ ಈ ಮಾತಿಂದ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವುದು ಪರೋಕ್ಷವಾಗಿ ಸಾಬೀತು ಆದಂತೆ ಇದೆ ಎಂಬ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಇವರ ಲವ್ ಮತ್ತು ಬ್ರೇಕಪ್ ಕುರಿತು ಚರ್ಚೆಗೆ ಸದ್ಯ ಎಡೆ ಮಾಡಿಕೊಟ್ಟಿದೆ. ಸದ್ಯಕ್ಕೆ ಆವಾಜ್ ಅಥವಾ ನಗ್ಮಾ ಅಧಿಕೃತವಾಗಿ ಬ್ರೇಕಪ್ ಬಗ್ಗೆ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಇಬ್ರು ಇನ್ನು ಪರಸ್ಪರ ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿದ್ದಾರೆ.